ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ದೀಪಾವಳಿ ಹಬ್ಬ ಬರ್ತಿದೆ. ಕರ್ಜಿಕಾಯಿ ರೆಸಿಪಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ನಾನು ಹೇಳೋ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ತಿಂಗಳಾದರೂ ಏನೂ ಆಗೋಲ್ಲ. ಒಳಗಡೆ ಕೂಡ ಸ್ಮೆಲ್ ಬರಲ್ಲ. ಬನ್ನಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನಾನು ಅರ್ಧ ಕೆಜಿ ಮೈದಾ ತೊಗೊಂಡಿದ್ದೀನಿ. ಅರ್ಧ ಕೆಜಿ ಮೈದಾಕ್ಕೆ ಟೀಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕೋದ್ರಿಂದ ಅದು ಸಪ್ಪೆ ಸಪ್ಪೆ ಅನಿಸಲ್ಲ. ಮೈದಾ ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ನಾವು ಹೂರಣ ಒಳಗಡೆ ಹಾಕ್ತೀವಿ, ಅದು ಸಿಹಿ ಇರುತ್ತೆ. ಮೈದಾ ಮಾತ್ರ ಸಪ್ಪೆ ಇರುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ. ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಫುಲ್ ಹಾಕೊಂಡ್ರೆ ತೆಳುವಾಗುತ್ತೆ. ಸ್ವಲ್ಪ ಕಡಿಮೆ ಹಾಕ್ಬಿಡಿ, ರಫ್ ಆಗುತ್ತೆ. ಕರ್ಜಿಕಾಯಿಗೆ ಮೈದಾ ಒಂದು ಸ್ವಲ್ಪ ಕಲಸೋದು ತೆಳುವಾಗೆ ಕಲಿಸ್ಬೇಕು. ಇಲ್ಲಾಂದರೆ ಅದು ರಫ್ ಆದರೆ ಅದನ್ನು ಹರಿತಾ ಹೂರಣ ಉಳಿಯುತ್ತಲ್ಲ, ಅದು ತುಂಬ ರಫ್ ಆಗುತ್ತೆ. ಆವಾಗ ಅರಿಯೋದಕ್ಕೂ ಆಗಲ್ಲ. ಅದನ್ನು ಇವಾಗ ಕಲಸಿ ಆಯಿತು. ಅದಕ್ಕೆ ಹಾಫ್ ಆನ್ ಅವರ್ ರೆಸ್ಟ್ ಮಾಡೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಅರ್ಧ ಕೆ ಜಿ ಮೈದಾಗೆ 2 ಕೊಬ್ಬರಿ ಆದರೆ ಸಾಕು. ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ. ಕೊಬ್ಬರಿ ಅಲ್ಲಿ ಬೇರೆ ಐಟಮ್ಸ್ಗಿಂತ ಕೊಬ್ಬರಿನೇ ಜಾಸ್ತಿ ಸಿಗುತ್ತೆ. ಕೊಬ್ಬರಿ ಪುಡಿ ಮಾಡಿ ಹಾಕ್ಕೋಬೇಡಿ. ಈ ಥರ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಅದು ತಿನ್ಬೇಕಾದ್ರೆ ಕೊಬ್ಬರಿ ಸಿಗಬೇಕು. ಆದ್ದರಿಂದ ಈ ಥರ ತುರಿದ್ಬಿಟ್ಟು ಹಾಕಂದರೆ ತುಂಬ ಚೆನ್ನಾಗಿರುತ್ತೆ. 2 ಕೊಬ್ಬರಿಗೆ 4 ಗ್ಲಾಸು ಹುರ್ಗಡ್ಲೆ ತಾತಿದ್ದೀನಿ ನಾನು. ಜಾಸ್ತಿ ಹುರ್ಗಡ್ಲೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕಡಲೆ ಬೀಜಕ್ಕಿಂತ ಹುರ್ಗಡ್ಲೆ ಜಾಸ್ತಿ ಇರಬೇಕಾಗುತ್ತೆ. ನೋಡಿ, ಇವಾಗ ಪುಡಿ ಮಾಡಿದ್ದೀನಿ. ತರಿನಾರ ಮಾಡ್ಕೊಳ್ಳಿ. ಈ ಥರ ಸಣ್ಣಕ್ಕೆ ಪುಡಿನಾರ ಮಾಡ್ಕೊಳ್ಳಿ. ಅದನ್ನು ಜಡಿ ಮಾಡೋ ಅವಶ್ಯಕತೆ ಇರಲ್ಲ. ಜಡಿ ಏನು ಮಾಡಬೇಡಿ. ಸಕ್ಕರೆ ಇದು ದಪ್ಪ ಇತ್ತು. ಅದು ಕರ್ಜಿಕಾಯಿ ಹಾಕಿದರೆ ಅದು ಜಾಸ್ತಿ ಕರಳಲ್ಲ, ಹಾಗೆ ಸಿಗ್ತಿರುತ್ತೆ. ಅದಕ್ಕೆ ಅದು ಸ್ವಲ್ಪ ಪುಡಿ ಮಾಡಿ ಹಾಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಅಂತ ಸ್ವಲ್ಪ ಹಂಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಪುಡಿ ಮಾಡ್ಕೊತಿದ್ದೀನಿ. ಅದಕ್ಕೆ 4 ಏಲಕ್ಕಿ ಕಾಯಿ ಸೇರಿಸ್ಬಿಟ್ಟು ಪುಡಿ ಮಾಡ್ಕೊತಿದ್ದೀನಿ. ಅದನ್ನು ಕಡಲೆಗೆ ಹಾಕ್ಕೊಳ್ಳಿ. ಕಡಲೆ ಬೀಜವ ಇದನ್ನು ಫ್ರೈ ಮಾಡಿ ಆ ಸಿಪ್ಪೆ ಎಲ್ಲ ತೆಗೆದು ಪುಡಿ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು, ಅದನ್ನು ಹಾಗೆ ಹಾಕಬೇಡಿ, ಸಸಿ ಇದ್ದರೆ ಚೆನ್ನಾಗಿರಲ್ಲ. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ. ರುಚಿ ನೋಡ್ಕೊಬಿಟ್ಟು ಸಕ್ಕರೆ ಹಾಕ್ಕೊಳ್ಳಿ. ಅದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು. ಇವಾಗ ಮೈದಾ ಕಲಸಿಟ್ಟಿದ್ದೀನಲ್ಲ, ಅದು ಇವಾಗ ನೆಂದಿರುತ್ತೆ. ಅದನ್ನು ಮತ್ತೆ ಚೆನ್ನಾಗಿ ಮಿದಿಬೇಕಾಗುತ್ತೆ. ಇಲ್ಲಾಂದರೆ ಅದು ಕರ್ಜಿಕಾಯಿ ಮಾಡಿದಾಗ ಓಪನ್ ಥರ ಎಲ್ಲ ಆಗುತ್ತೆ. ಒಂದು ಸ್ವಲ್ಪ ಇದು ತೆಳು ಇದೆ, ಅಂಟ್ಕೆತೆ ಇದೆ ಕೈಗೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕ್ಕೊಬಿಟ್ಟು ಚೆನ್ನಾಗಿ ಕಲಸಿ ಈ ಥರ ಇಷ್ಟ ಹದದಲ್ಲಿದ್ದರೆ ಅದು ಓಪನ್ ಆಗೋಲ್ಲ. ಕರ್ಜಿಕಾಯಿ ಮಾಡಬೇಕಾದ್ರೆ ತುಂಬ ರಫಾಗಿ ಕಲಸಿದ್ರೆ ಅದು ಓಪನ್ ಆಗೋಗ್ಬಿಡುತ್ತೆ. ಕರ್ಜಿಕಾಯಿ ದಪ್ಪ ಉಂಡೆ ಮಾಡ್ಕೊಬೇಡಿ, ಮೀಡಿಯಮಾಗಿ ಮಾಡ್ಕೊಳ್ಳಿ. ಇಷ್ಟು ಸಣ್ಣ ಆದರೆ ಸಾಕಾಗುತ್ತೆ. ಇದನ್ನು ಅರಿಬೇಕಾದ್ರೆ ಜಾಸ್ತಿ ಅಗಲ ಬರಲ್ಲ, ಮೀಡಿಯಮಾಗಿ ಬರುತ್ತೆ. ಅವಾಗ ಕರ್ಜಿಕಾಯಿ ಮಾಡೋದಕ್ಕೂ ಬೇಗ ಈಸಿ ಆಗುತ್ತೆ. ನೋಡಿ ಎಷ್ಟು ದಪ್ಪ ಮಾಡ್ಕೊತಿದ್ದೀನಿ ಉಂಡೆಯ. ಇವಾಗ ಆಲ್ಮೋಸ್ಟ್ ರೆಡಿ ಆಗೋಯಿತು ಉಂಡೆಗಳೆಲ್ಲವ. ಅದನ್ನು ಹೇಗೆ ಅರಿಯೋದು ಅಂತ ತೋರಿಸ್ತೀನಿ. ಅದನ್ನು ಸ್ವಲ್ಪ ಅಗಲ ಮಾಡ್ಕೊಂಡು ಸ್ವಲ್ಪ ಹಸಿಟ್ಟು ಸೇರಿಸ್ಕೊಂಡು ಅರೆದ್ರೆ ನೋಡಿ ಇಷ್ಟ ಆದರೆ ಸಾಕು. ಇದಕ್ಕಿಂತ ಅಗಲ ಏನು ಬೇಕಾಗಿಲ್ಲ. ನೋಡಿ ಯಾವ ಥರ ಬರ್ತಿದೆ ಅಂತ. ಸುಮ್ಮನೆ ಜಾಸ್ತಿ ಅಗಲ ಅರೆದ್ರೆ ಜಾಸ್ತಿ ಹೂರಣ ಉಳಿಯುತ್ತೆ ಮೈದಾ. ಆಮೇಲೆ ಮೈದಾ ಸಿಟ್ಟು ಹಾಕ್ಕೊಂಡು ಅರಿಯೋದ್ರಿಂದ ಅದು ಇನ್ನೂ ರಫ್ ಆಗ್ತಾ ಹೋಗ್ತೈತಿ. ಆಮೇಲೆ ಉಳಿದಾಗ ಅದನ್ನು ಅರಿಯೋದಕ್ಕೂ ಆಗಲ್ಲ. ಅದನ್ನು ಇವಾಗ ಉಳಿದಿದ್ದನ್ನೇ ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಿದ್ಬಿಟ್ಟು ಅರೆದ್ರೆ ಬೇಗ ಆಗೇ ಹೋಗುತ್ತೆ. ನೋಡಿ, ಈ ಥರ ಅಂಟ್ತಾ ಇರಬೇಕು. ಅದು ಅಷ್ಟಿದ್ದರೆ ಬೇಗ ಆಗುತ್ತೆ. ಮತ್ತು ಕರ್ಜಿಕಾಯಿನೂ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಗಟ್ಟಿಗೆ ಅರೆದ್ರೆ ಅದು ಅಂಟ್ಕೊಳ್ಳಲ್ಲ ಕರ್ಜಿಕಾಯಿ. ಆಮೇಲೆ ಅದು ಬಿಡ್ಕೊತೈತಿ, ಓಪನ್ ಆದರೆ ಚೆನ್ನಾಗಿರಲ್ಲ. ಈ ಥರ ಮಾಡೋದ್ರಿಂದ ಇಷ್ಟು ತೆಳ್ಳಗಿರೋದ್ರಿಂದ ಅದು ಕರ್ಜಿಕಾಯಿ ಅಂಟ್ಕೊತೈತಿ. ಅರ್ದು ಒಂದೇ ಈ ಥರ ಹಾಕ್ಕೋತಿದ್ದೀನಿ ನಾನು. ಕರ್ಜಿಕಾಯಿ ಆಲ್ಮೋಸ್ಟ್ ಒಬ್ಬರು ಮಾಡೋದಕ್ಕಾಗೋದಿಲ್ಲ. ಈ ಥರ ಅರಿತಿದ್ರೆ ಒಬ್ಬರು ಹೂರಣನ ಹಾಕಿದ್ರೆ ಸರಿ ಹೋಗುತ್ತೆ. ಇವಾಗ ಆಲ್ಮೋಸ್ಟ್ ಆಗೋಯಿತು. ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ನಾನು ಅರೆದ್ಬಿಟ್ಟು.
ನೋಡಿ ಈ ಥರ ಕರ್ಜಿಕಾಯಿಗೆ 1 ಸ್ಪೂನು 1.5 ಸ್ಪೂನ್ ಹಾಕಬೇಕಾಗುತ್ತೆ. ಸ್ವಲ್ಪ ಹಾಕೋದ್ರಿಂದ ಬರೀ ಮೈದಾನೇ ಸಿಗುತ್ತೆ, ಟೇಸ್ಟು ಬರಲ್ಲ, ತಿನ್ನೋದಕ್ಕೂ ಆಗಲ್ಲ. ಮಕ್ಕಳಿಗೆ ಈ ಥರ ಫುಲ್ ಒಳಗಡೆ ಫಿಲಪ್ ಆಗಿದ್ದರೆ ತಿನ್ನೋದಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ತಿನ್ಬೇಕಾದ್ರೆ ಬರೀ ಮೈದಾನೇ ಸಿಕ್ಕಿದರೆ ಕರ್ಜಿಕಾಯಿ ಯಾರು ಇಷ್ಟಪಟ್ಟು ತಿನ್ನೋದೇ ಇಲ್ಲ. ನೋಡಿ ನಾನು ಮಾಡ್ತಾಯಿರೋ ಕರ್ಜಿಕಾಯಿ ಒಂದು ಕರ್ಜಿಕಾಯಿನೂ ಓಪನ್ ಆಗ್ತಿಲ್ಲ. ಅಷ್ಟು ತೆಳ್ಳಗಿದ್ರೆ ನಾವು ಹಾಕಬೇಕಾದ್ರೆ ಈ ಥರ ಸೈಡಿಗೆಲ್ಲ ಮಾಡಿಬಿಟ್ಟು ಹಾಕಿದರೆ ಅದು ಸಿಗಲ್ಲ ಅಲ್ಲಿ, ಆವಾಗ ನೀಟಾಗಿ ಬರುತ್ತೆ. ನೋಡಿ ಮೈದಾನೂ ಜಾಸ್ತಿ ಉಳಿತಿಲ್ಲ, ಅದು ರಫಾಗೂ ಇಲ್ಲ, ಸ್ಮೂತಾಗಿದೆ ಉಳಿದಿರೋ ಮೈದಾನವೇ. ನೋಡಿ ಯಾವ ಥರ ಫಿಲಪ್ ಆಗಿದೆ, ಅದು ಒಂದು ಓಪನೂ ಆಗಲ್ಲ ಈ ಥರ ಮಾಡೋದ್ರಿಂದ. ಎಕ್ಸ್ಟ್ರಾ ಜಾಸ್ತಿನೂ ಬರೋದಿಲ್ಲ, ಇಷ್ಟು ಮೀಡಿಯಮಾಗಿ ಹರಿದ್ರೆ. ಫುಲ್ ದೊಡ್ಡದಾಗಿ ಹರಿದ್ರೆ ವೇಸ್ಟೇ ಜಾಸ್ತಿ ಉಳಿಯುತ್ತೆ, ಅದು ತುಂಬ ರಫಾಗಿ ಇರುತ್ತೆ. ನೋಡಿ ಯಾವ ಥರ ಅಂದ್ಕೊಂಡಿದೆ ಅಂತ. ಒಂದು ಸ್ವಲ್ಪನೂ ಓಪನ್ ಆಗೋದೇ ಇಲ್ಲ. ನೋಡಿ ರೆಡಿ ಆಗಿದೆ, ಒಂದು ಕರ್ಜಿಕಾಯಿ ಕೂಡ ಓಪನ್ ಆಗಿಲ್ಲ. ಇವಾಗ ಎಣ್ಣೆ ಕಾದಿದೆ, ಕರ್ಜಿಕಾಯಿ ಹಾಕ್ತಾಯಿದ್ದೀನಿ. ಅದು ಮೀಡಿಯಮ್ ಉರಿ ಮಾಡ್ಕೊಬಿಟ್ಟು ಹಾಕೊಳ್ಳಿ. ಫುಲ್ ಉರಿ ಮಾಡಿ ಹಾಕಂದರೆ ಬೇಗ ಬೇಯುತ್ತೆ, ಅದು ಕರ್ಜಿಕಾಯಿ ಸೀದಾ ಹೋಗುತ್ತೆ ಬೇಗವ. ಈ ಥರ ನಿಮಗೆ ಎಣ್ಣೆ ಎಷ್ಟು ಬೇಕಷ್ಟು ಬಿಟ್ಕೊಳ್ಳಿ. ಅದು ಒಟ್ಟಿಗೆ ಟರ್ನ್ ಮಾಡೋದಕ್ಕಾಗಲ್ಲ, ಯಾವ ಟರ್ನ್ ಆಗಿದೆ ಅನ್ನೋದೇ ಗೊತ್ತಾಗಲ್ಲ ನನಗಂತೂ. ಅದಕ್ಕೆ ನಾನು ಸಿಂಗಲ್ಲಾಗಿ ಟರ್ನ್ ಮಾಡ್ಕೊತೀನಿ ಅದನ್ನು. ಒಂಥ ಬೆಂದಿರುತ್ತೆ, ಒಂಥ ಬೆಂದಿರಲ್ಲ, ಆ ಥರ ಆಗೋಗ್ಬಿಡುತ್ತೆ. ಅದನ್ನು ಜಾಸ್ತಿ ಬೇಯಿಸೋಕ್ಕೂ ಹೋಗಬೇಡಿ, ಫುಲ್ ಸೀದೋದಂಗೆ ಆಗುತ್ತೆ. ಮೀಡಿಯಮ್ಮಾಗಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಆಲ್ಮೋಸ್ಟ್ ಆಗೇ ಹೋಯಿತು. ಇಷ್ಟಿದ್ರೆ ಸಾಕಾಗುತ್ತೆ, ಇದಕ್ಕಿಂತ ಜಾಸ್ತಿ ಕೆಂಪಾಗಿ ಬೇಯಿದ್ರೆ ಸೀದೆ ಹೋಗುತ್ತೆ. ನೋಡಿ ಯಾವ ಥರ ರೆಡಿಯಾಗಿದೆ ಅಂತ. ಒಂದು ಓಪನ್ ಆಗಿಲ್ಲ, ಎಣ್ಣೆಗೆಲ್ಲ ಉದ್ರಿ ಅದು ಎಣ್ಣೆ ಕುಡಿದ್ಬಿಡುತ್ತೆ ಕರ್ಜಿಕಾಯಿ, ತಿನ್ನೋದಕ್ಕೂ ಆಗಲ್ಲ, ಆ ಥರ ಹೋಗ್ಬಿಟ್ಟಿರುತ್ತೆ. ನೋಡಿ ಇದು ನೋಡಿ ಯಾವ ಥರ ಇದೆ ಅಂತ ಕರ್ಜಿಕಾಯಿ. ಅದನ್ನು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ಬೇಕು, ಆ ಥರ ಇರಬೇಕು ಕರ್ಜಿಕಾಯಿ. ಆವಾಗ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಟೇಕ್ ಕೇರ್.